ಈ ಲೌಡ್ ಸ್ಪೀಕರ್ಗಳನ್ನ ಶೈತಾನ್ ಕಿ ಆವಾಜ್ ಅಂತ ಕರೀತಿದ್ರು. ಇದು ದೆವ್ವದ ದನಿ ಇದು ಅಂತ ಕರೀತಿದ್ರು. ಅಷ್ಟರ ಮಟ್ಟಿಗೆ ಇದನ್ನ ವಿರೋಧಿಸ್ತಾ ಇದ್ರು. ಈ 36,000 ದೇವಸ್ಥಾನಗಳನ್ನ ಮುಸಲ್ಮಾನರು ಒಡೆದಾಕಿದ್ದಾರೆ. ನಾವು ಅಷ್ಟನ್ನು ರೀಕ್ಲೇಮ್ ಮಾಡ್ಲಿಕ್ಕೆ ಹೋಗಲ್ಲ. 4 ದೇವಸ್ಥಾನಗಳು ನಾವು ತುಂಬಾ ಶ್ರದ್ಧೆಯಿಂದ ಕಾಣುವಂಥದ್ದು, ಅಷ್ಟಾದರೂ ವಾಪಸ್ ಕೊಡ್ತೀರಾ ಅಂತ ಕೈ ಮುಗಿದು ಕೇಳ್ಕೊಳ್ಳುವಂತ ಸ್ಥಿತಿಯಲ್ಲಿ ಇದ್ವಿ. ಅದನ್ನು ಅಂತಂದ್ರೆ ಅಲ್ಲಾಹನು ಬಿಟ್ರೆ ಬೇರೆ ದೇವರಿಲ್ಲ. ಅಲ್ಲಾಹ್ ಗ್ರೇಟೆಸ್ಟ್ ಅನ್ನೋದು ಮೊದಲದು, ಅಲ್ಲಾಹನು ಬಿಟ್ರೆ ಬೇರೆ ದೇವರಿಲ್ಲ ಅಂತ ಎರಡನೇದು. 10 to 6 ಯಾವ ಕಾರಣಕ್ಕೂ ಲೌಡ್ ಸ್ಪೀಕರ್ ಬಳಸಬಾರದು ಅಂತ ನೀವು ಬಳಸೋದಾದ್ರೆ ಅದೇ ಸಂದರ್ಭದಲ್ಲಿ ನಾನು ಹನುಮಾನ್ ಚಾಲೀಸ ಹಾಕಿಸ್ತೀನಿ, ದೇವಸ್ಥಾನಗಳೆಲ್ಲ ಇದನ್ನು ಮೊಳಗಿಸ್ತವೆ, ಏನ್ ಮಾಡ್ತೀರಿ ಅನ್ನೋ ಪ್ರಶ್ನೆ ಕೇಳಿದ್ರು. 6 ಹೆಣ್ಮಕ್ಳು ಉಡುಪಿನಲ್ಲಿ ಹಿಜಾಬ್ನ ಹೆಸರಲ್ಲಿ ಗಲಾಟೆ ಶುರು ಮಾಡಿ ಎಲ್ಲಿವರೆಗೂ ತಂದ್ಬಿಟ್ರು ನೋಡಿ. ಹಿಂದೂ ಮುಸಲ್ಮಾನರ ನಡುವಿನ ಬಾಂಧವ್ಯವನ್ನೇ ಗಬ್ಬೆಬ್ಬಿಸ್ಬಿಟ್ರು. ಎಷ್ಟು ಚೆನ್ನಾಗಿದ್ವಿ ನಾವು. ಈ 6 ಜನ ಹೆಣ್ಮಕ್ಳು ಹಿಜಾಬ್ ಬೇಕು ಕಿತಾಬ್ ಬೇಡ ಅಂತ ಗಲಾಟೆ ಶುರು ಮಾಡಿದ ಮೇಲೆ ಎಷ್ಟೆಲ್ಲ ಈ ನಾಡಿನಲ್ಲಿ ಬಾಂಧವ್ಯ ಹಾಳಾಯಿತು ಅಂತಂದರೆ, ಒಬ್ಬ ವ್ಯಕ್ತಿಯ ಹತ್ಯೆಯೂ ಆಗೋಯ್ತು. ಕೊನೆಗೆ ಕೋರ್ಟ್ನ ವಿರೋಧಕ್ಕೆ ಮುಸಲ್ಮಾನರು ಅಂಗಡಿಗಳನ್ನು ಬಂದ್ ಮಾಡಿದರ ಪರಿಣಾಮವಾಗಿ ಹಲಾಲ್ನ ವಿಚಾರವೂ ಮೇಲಕ್ಕೆ ಬಂದು ಒಂಥರ ಕಸಿವಿಸಿ ಆಗೋಕ್ಕೆ ಶುರುವಾಯಿತು. ಅದರ ಮುಂದುವರಿದ ಭಾಗವಾಗಿ ಈಗ ಲೌಡ್ ಸ್ಪೀಕರ್ಗಳನ್ನು ಅಜಾನ್ಗೆ ಯಾಕೆ ಬಳಸಬೇಕು, ಯಾವ ಕಾನೂನಿನ ಆಧಾರದ ಮೇಲೆ ಬಳಸ್ತಾ ಇದ್ದಾರೆ ಎನ್ನುವಂಥ ಚರ್ಚೆ ಶುರುವಾಗ್ಬಿಟ್ಟಿದೆ. 6 ಜನ ಹೆಣ್ಮಕ್ಳು ಮಾಡಿದ ಕೆಲಸ ಎಲ್ಲಿವರೆಗೂ ಬಂದ್ಬಿಡ್ತು. ಇಷ್ಟಕ್ಕೂ ಈ ಅಜಾನ್ಗೆ ಲೌಡ್ ಸ್ಪೀಕರ್ನ ಬಳಸಬೇಕು ಅಥವಾ ಬಳಸಬಾರದು ಅನ್ನುವಂಥ ಚರ್ಚೆ ಭಾಳ ಹಿಂದಿನಿಂದಲೂ ಇದೆ. 2017ರಲ್ಲಿ ನಿಮಗೆ ನೆನಪಿದ್ರೆ ಸೋನು ನಿಗಮ್ ಒಂದು ಟ್ವೀಟ್ ಮಾಡಿದ್ರು, ಅಥವಾ ಜೋರಾಗೆ ಓಕಲ್ಲಾಗೆ ಹೇಳಿದ್ರು. ಅದನ್ನು ಏನು ಅಂತಂದರೆ ಅವ್ರು ಹೇಳಿದರು, ನಾನು ಮುಸ್ಲಿಂ ಅಲ್ಲ, ನಾನು ಯಾಕೆ ಬೆಳಿಗ್ಗೆ ಯಾವುದೋ ಒಂದು ಪ್ರೇಯರಿಗೋಸ್ಕರ ಬೇಗ ಹೇಳಬೇಕು ಅಂತ ಜೋರಾಗಿ ಲೌಡ್ ಸ್ಪೀಕರಲ್ಲಿ ಒಂದು ವಾಯ್ಸನ್ನು ಹಾಕ್ತೀರಾ, ಇದು ಗೂಂಡಾಗರ್ದಿ, ಇದು ಸರಿಯಲ್ಲ ಅಂತ ತುಂಬ ಸ್ಪಷ್ಟವಾದ ಮಾತನ್ನು ಹೇಳಿ ಏನು ಹೇಳಿದ್ರು ಗೊತ್ತಾ? ಗುರುದ್ವಾರ ಆಗಿರಲಿ, ಮಂದಿರ ಆಗಿರಲಿ, ಇನ್ನೊಬ್ಬರನ್ನ ಬೆಳಗ್ಗೆ ಬೇಗ ಹೇಳಿಸ್ಲಿಕ್ಕೆ ಎಲೆಕ್ಟ್ರಿಸಿಟಿಯನ್ನು ಬಳಸೋದನ್ನ ನಾನು ವಿರೋಧಿಸ್ತೀನಿ ಅನ್ನುವಂಥ ಸ್ಪಷ್ಟವಾದ ಮಾತುಗಳಲ್ಲಿ ಹೇಳಿದರು. ಇದು ಇಸ್ಲಾಂನ ವಿರುದ್ಧ ಅಂತಲ್ಲ, ಆದರೆ ಒಟ್ಟಾರೆ ಲೌಡ್ ಸ್ಪೀಕರ್ನ ಬಳಸಿ ಜನಸಾಮಾನ್ಯರ ನಿದ್ದೆಗೆಡಿಸೋದನ್ನ ಅವರು ವಿರೋಧಿಸಿದ್ರು. ಆಗ ಬುದ್ಧಿಜೀವಿಗಳು ಮುರ್ಕೊಂಡು ಬಿದ್ದಿದ್ರು. ಆದರೆ ಈಗ ನಿಜವಾದ ಗಲಾಟೆ ಶುರು ಮಾಡಿರೋದು MNSನ ರಾಜ್ ಠಾಕ್ರೆ ಮಹಾರಾಷ್ಟ್ರದಲ್ಲಿ. ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಕೋರ್ಟ್ನ ಆದೇಶ ಇದೆ, 10 to 6 ಯಾವ ಕಾರಣಕ್ಕೂ ಲೌಡ್ ಸ್ಪೀಕರ್ ಬಳಸಬಾರದು ಅಂತ. ನೀವು ಬಳಸೋದಾದ್ರೆ ಅದೇ ಸಂದರ್ಭದಲ್ಲಿ ನಾನು ಹನುಮಾನ್ ಚಾಲೀಸ ಹಾಕಿಸ್ತೀನಿ, ದೇವಸ್ಥಾನಗಳೆಲ್ಲ ಇದನ್ನು ಮೊಳಗಿಸ್ತವೆ, ಏನ್ ಮಾಡ್ತೀರಿ ಅನ್ನೋ ಪ್ರಶ್ನೆ ಕೇಳಿದ್ರು. ಆ ಪ್ರಶ್ನೆಗೆ ಯಾರೂ ಉತ್ತರ ಕೊಡುವಂತ ಸ್ಥಿತಿಯಲ್ಲಿಲ್ಲ. ಇವತ್ತು ನಾನು ನಿಮಗೆ ಅಜಾನ್ ಅಂದ್ರೆ ಏನು, ಲೌಡ್ ಸ್ಪೀಕರ್ ಬಳಕೆ ಯಾವಾಗ್ಲಿಂದ ಆಯ್ತು, ಕೋರ್ಟ್ ಇದಕ್ಕೆ ಏನ್ ಹೇಳುತ್ತೆ, ಇವೆಲ್ಲದರ ಕುರಿತಂತೆ 4 ಪ್ರಶ್ನೆಗಳನ್ನು ತೆಗೆದುಕೊಂಡು ಉತ್ತರಿಸೋನಿದ್ದೀನಿ. ಮೊದಲನೇ ಪ್ರಶ್ನೆ ಏನು ಅಂತಂದ್ರೆ, ಅಜಾನ್ ಅಂತಂದ್ರೆ ಏನು ಅಂತ. ಮಿತ್ರೆ, ಅಜಾನ್ ಅಂತಂದ್ರೆ ಪ್ರಾರ್ಥನೆಗೆ ಕರೆಯೋದು ಅಂತ ಅರ್ಥ ಅಷ್ಟೇ. ಅಜಾನ್ ಅನ್ನೋದು ಟು ಲಿಸನ್, ಕೇಳಬೇಕು ಅಥವಾ ಕೂಗಬೇಕು ಎನ್ನುವಂಥ ದೃಷ್ಟಿಯಿಂದ ಇರುವಂತ ಒಂದು ಪದ. ಇದನ್ನ ಅದಾನ್ ಅಂತ ಕೂಡ ಅರೇಬಿಕಲ್ಲಿ ಕರೀತಾರೆ. ಮುಯೇಜಿ ಇಲ್ಲಿ ನಿಂತ್ಕೊಂಡು 5 ಬಾರಿ ಪ್ರಾರ್ಥನೆಗೆ ಜನರನ್ನ ಆಹ್ವಾನಿಸುವಂತ ಪ್ರಕ್ರಿಯೆಯನ್ನ ಅಜಾನ್ ಅಂತ ಕರೀತಾರೆ. ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂದ್ರೆ ಸಲಾತ್ ಅಥವಾ ನಮಾಜ್ ಅನ್ನುವಂಥ ಫರ್ಜ್ ಅನ್ನೋ ಕರ್ತವ್ಯವನ್ನ, ಫರ್ಜ್ ಅಂದ್ರೆ ಕರ್ತವ್ಯ ಅಂತ, ಈ ಕರ್ತವ್ಯವನ್ನ ನಿಭಾಯಿಸಲಿಕ್ಕೆ ಕರೆ ಕೊಡುವ ಪ್ರಕ್ರಿಯೆಯನ್ನ ಅಜಾನ್ ಅಂತ ಕರೀಬಹುದು ಅಂತ. ಅಂದ್ರೆ ಪ್ರೇಯರ್ಗೆ ಟೈಮ್ ಆಯ್ತು ಬನ್ನಿ ಅಂತ ಹೇಳೋದಿದೆಯಲ್ಲ, ಅದನ್ನ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಅಜಾನ್ ಅಂತ ಕರೀಬಹುದು. ಈ ಅಜಾನ್ ಎಲ್ಲಿಂದ ಕಂಪಲ್ಸರಿ ಆಯಿತು, ಏನಾಯಿತು ಅಂತ ಹೇಳೋದಾದ್ರೆ, ಅಜಾನ್ ಇಸ್ ಡೆಫಿನೆಟ್ಲಿ ಎನ್ ಎಸೆನ್ಷಿಯಲ್ ಪ್ರಾಕ್ಟೀಸ್ ಇನ್ ಇಸ್ಲಾಂ. ಹೇಗೆ ರೋಜಾ ಹಿಡಿಯೋದು, ಹಜ್ ಮಾಡೋದು, ನಮಾಜ್ ಮಾಡೋದು, ಇದೆಲ್ಲವೂ ಕೂಡ, ಜಕಾತ್ ಕೊಡೋದು, ಇವೆಲ್ಲವೂ ಕೂಡ ಒಂದು ಅವ್ರದ್ದು ಎಸೆನ್ಷಿಯಲ್ ಪ್ರಾಕ್ಟೀಸು. ಅದೇ ರೀತಿ ಆ ನಮಾಜ್ ಎಸೆನ್ಷಿಯಲ್ ಪ್ರಾಕ್ಟೀಸ್ ಆಗಿರೋದ್ರಿಂದ ಈ ನಮಾಜಿಗೆ ಕರೆಯುವಂಥ ಪ್ರಕ್ರಿಯೆಯನ್ನ, ಅಜಾನ್ ಕೊಡೋದನ್ನ, ಅಜಾನ್ ಕೂಗೋದನ್ನ ಅದೊಂದು ಎಸೆನ್ಷಿಯಲ್ ಪ್ರಾಕ್ಟೀಸ್ ಆಗಿ ನಿಸ್ಸಂಶಯವಾಗಿ ಪರಿಗಣಿಸಬಹುದು. ಇದು ಎಲ್ಲಿಂದ ಹೇಗೆ ಶುರುವಾಯಿತು ಅಂತ ಕೇಳಿದ್ರೆ, ಇದನ್ನ ಹದೀತ್ಗಳಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಇಬ್ನ್ ಉಮರ್ ತಮ್ಮ ಹದೀತ್ನಲ್ಲಿ ಹೇಳ್ತಾರೆ, ಮದೀನಾದಲ್ಲಿ ಒಮ್ಮೆ ಎಲ್ಲರೂ ಕೂತ್ಕೊಂಡು ಆಲೋಚನೆ ಮಾಡ್ತಿರುವಾಗ, ಆಗೆಲ್ಲ ಪ್ರೇಯರಿಗೆ ಕರಿಬೇಕಾದ್ರೆ ಏನ್ ಮಾಡ್ತಿದ್ರಂತೆ ಗೊತ್ತಾ? ರಸ್ತೆಯಲ್ಲಿ ಓಡ್ಕೊಂಡೊಬ್ಬ ಹೋಗ್ತಿದ್ದ, ಪ್ರೇಯರ್ ಟೈಮ್ ಆಯ್ತು ಎಲ್ಲ ಬನ್ನಿ ಅಂತ ಕರೆಯುವಂತ ಪ್ರಯತ್ನ ಮಾಡ್ತಿದ್ದ. ಎಲ್ಲರೂ ಒಂದ್ ಕಡೆ ಸೇರಿದ್ರು. ಕ್ರಿಶ್ಚಿಯನ್ರು ಬೆಲ್ ಬಳಸ್ತಾರೆ, ಜೋರಾಗಿ ಗಾಂಗ್ನ ಸದ್ದು ಮಾಡ್ತಾರೆ. ಅದೇ ರೀತಿ ಯಹೂದಿಗಳು ಟ್ರಂಪೆಟ್ ಅನ್ನ ಬಳಸ್ತಾರೆ. ನಾವೇನ್ ಮಾಡೋಣ ಅಂತ ಕೇಳಿದಾಗ, ಆಗ ಪ್ರಾಫೆಟ್ ಮೊಹಮ್ಮದ್ ಪೈಗಂಬರ್ರು ನಮ್ಮಲ್ಲಿ ವ್ಯಕ್ತಿಯೇ ಇದನ್ನ ಮಾಡಲಿ, ಆತ ನಮಾಜ್ಗೆ ಎಲ್ಲರನ್ನು ಕರೀಲಿ ಅಂತ ಹೇಳಿ ಒಬ್ಬ ವ್ಯಕ್ತಿಯನ್ನ ಈ ನಮಾಜ್ ಕರೆಯುವಂತೆ ಮಾಡಿದ್ರು ಅಂತ. ಇದರ ಮುಂದುವರೆದ ಭಾಗವಾಗಿ ಅಬ್ದಲ್ಲಾ ಇಬ್ನ್ ಜಾಯದ್
ಮೊಹಮ್ಮದರ ಆಪ್ತ ಮಿತ್ರನಾಗಿದ್ದ ಈತ ಬರೆದಿರುವಂತ ಸಾಲುಗಳಲ್ಲಿ ಹೇಳ್ತಾನೆ, ಆತನಿಗೊಮ್ಮೆ ಕನಸು ಬಿತ್ತಂತೆ, ವುಡನ್ ಕ್ಲಾಪರ್ ಬಳಸ್ಕೊಂಡು, ಅಂದ್ರೆ ಎರಡು ಮರದ ತಟ್ಟೆಯನ್ನು ಇಟ್ಕೊಂಡು ಅದನ್ನ ಬಡಿತಾ ಎಲ್ಲರನ್ನು ಪ್ರೇಯರ್ಗೆ ಕರೆಯುವಂತ ದೃಶ್ಯ ಬಿತ್ತು ಕನಸಿನಲ್ಲಿ. ಈ ಕರೆಯುವಾಗ ನನಗೊಂದು 4 ಸಾಲುಗಳು ಕೇಳಿ ಬಂದವು, ಆ ಸಾಲುಗಳು ಹಿಂಗಿವೆ ಅಂತ ಹೇಳಿದ್ರು ಅಂತಾನು ಹೇಳ್ತಾರೆ. ಈ 4 ಸಾಲುಗಳು ಮುಂದೆ ಏನಾಯ್ತು, ಅದೇ ಅಜಾನ್ ಆಗಿ ಪರಿವರ್ತನೆಗೊಳ್ತು. ಇದನ್ನು ಕೇಳಿದ ಮೊಹಮ್ಮದ್ ಪೈಗಂಬರ್ ಹೇಳಿದ್ರಂತೆ, ಇದನ್ನ ಅಜಾನ್ ಕರೆಯೋದಕ್ಕೆ ಯೋಗ್ಯವಾದ ವ್ಯಕ್ತಿ ಬಿಲಾಲ್. ಆತ ಕುರಾನ್ ತುಂಬಾ ಚೆನ್ನಾಗಿ ರಿಸೈಟ್ ಮಾಡ್ತಾನೆ, ಅವನೇ ಇದನ್ನ ಕರೆಯುವಂತಾಗ್ಲಿ, ಆತನೇ ಪ್ರೇ ಮಾಡಲಿ ಎನ್ನುವಂತ ಒಂದು ಆಲೋಚನೆಯನ್ನು ಅವರು ಮಾಡಿದ್ರು ಅಂತ ಹೇಳ್ತಾರೆ. ಮಿತ್ರ, ಈ ಅಜಾನ್ ಆವಾಗ್ಲಿಂದ ಶುರುವಾಯಿತು ಮತ್ತು ಪ್ರೇಯರ್ಗೆ ಕರೆಯುವಂತ ಒಂದು ವ್ಯವಸ್ಥಿತವಾದ ಒಬ್ಬ ವ್ಯಕ್ತಿ ಎಲ್ಲರನ್ನು ಪ್ರೇಯರ್ಗೆ ಕರೆಯುವಂತ ಪ್ರಕ್ರಿಯೆ ಆಗ ಶುರುವಾಯಿತು ಅಂತ ಹದೀತ್ಗಳ ಆಧಾರದ ಮೇಲೆ ಎಲ್ಲ ಇಸ್ಲಾಮಿಕ್ ಪ್ರೀಚರ್ಸ್ಗಳು ಕೂಡ ಒಪ್ಪಿಕೊಳ್ಳುವಂತ ಸಂಗತಿ ನಿಮ್ಮ ಮುಂದೆ ಇಡ್ತಿದ್ದೀನಿ. ಹಾಗಂತ ಅಜಾನ್ಗಳೆಲ್ಲವೂ ಒಂದೇ ರೀತಿ ಇದೆಯಾ? ಖಂಡಿತವಾಗಿಯೂ ಇಲ್ಲ. ನೀವು ಅಜಾನ್ಗಳನ್ನ ಕೇಳಿ ಇವರು ಯಾವ ಪಂಗಡಕ್ಕೆ ಸೇರಿದವರು ಅಂತ ಗುರುತಿಸಬಹುದು. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಅಜಾನ್ ಹೇಗಿರುತ್ತೆ ಅಂತಂದ್ರೆ, ಇಟ್ ಸ್ಟಾರ್ಟ್ಸ್ ವಿತ್ ಅಲ್ಲಾಹು ಅಕ್ಬರ್. ಮೊದಲನೇ ಸಾಲು ಅಲ್ಲಾಹ್ ಅಕ್ಬರ್ ಆಗಿರುತ್ತೆ. ಅಲ್ಲಾಹನೇ ಶ್ರೇಷ್ಠ, ಅಲ್ಲಾಹ್ ದಿ ಗ್ರೇಟೆಸ್ಟ್, ಅವನಿಗಿಂತ ದೊಡ್ಡವರು ಯಾರೂ ಇಲ್ಲ, ಅವನಿಗಿಂತ ಬೇರೆ ದೇವರು ಯಾರೂ ಇಲ್ಲ ಅನ್ನುವಂತ ಮೊದಲನೇ ಸಾಲು. ಎರಡನೇದು ಅಶಹದುನ್ ಇಲಾಹ ಇಲ್ಲಲ್ಲಾ ಅಂತಂದ್ರೆ ಅಲ್ಲಾಹನು ಬಿಟ್ರೆ ಬೇರೆ ದೇವರಿಲ್ಲ. ಅಲ್ಲಾಹ್ ಗ್ರೇಟೆಸ್ಟ್ ಅನ್ನೋದು ಮೊದಲದು, ಅಲ್ಲಾಹನು ಬಿಟ್ರೆ ಬೇರೆ ದೇವರಿಲ್ಲ ಅಂತ ಎರಡನೇದು. ಅಶಹದುನ್ ಮೊಹಮ್ಮದ್ ರಸೂಲುಲ್ಲಾ, ಐ ಅಕ್ನಾಲೆಜ್, ನಾನು ಇದನ್ನ ಒಪ್ತೇನೆ, ಇದನ್ನ ಸಾರ್ತೀನಿ. ಏನು ಅಂತಂದ್ರೆ ಮೊಹಮ್ಮದರು ಅಲ್ಲಾಹನ ರಸೂಲ್, ಮೆಸೆಂಜರ್ ಆಗಿದ್ದಾರೆ ಅನ್ನೋದನ್ನ ನಾನು ಸಾರ್ತೀನಿ ಅಂತ. 4ನೇ ಲೈನು ಹಯ್ಯ ಅಲಲ್ ಸಲಾ, 5ನೇದು ಹಯ್ಯ ಅಲಲ್ ಫಲಾ. ಇದು ತುಂಬಾ ವ್ಯಾಪಕವಾಗಿ ಕರೀತಾರೆ. ಹಯ್ಯ ಅಲಲ್ ಸಲಾ ಅಂತಂದ್ರೆ ಪ್ರಾರ್ಥನೆಗೆ ಬನ್ನಿ, ಪ್ರಾರ್ಥನೆಗೆ ಬಾ. ಹಯ್ಯ ಅಲಲ್ ಫಲಾ ಅಂತಂದ್ರೆ ನೀನು ಯಶಸ್ಸಿಗೆ ಸಿದ್ಧನಾಗು ಅಂತ, ಪ್ರಾರ್ಥನೆ ಮಾಡಿ ಯಶಸ್ಸನ್ನು ಗಳಿಸಿಕೋ ಅನ್ನುವಂತ ಮಾತನ್ನು ಹೇಳ್ತಾರೆ. ಇದು ಸಾಧಾರಣವಾಗಿ ಸುನ್ನಿಗಳು ಮಾಡುವಂತ ಪ್ರಾರ್ಥನೆ. ಇದರಲ್ಲಿ ಅಶಹದುನ್ನ ಮೊಹಮ್ಮದ್ ರಸೂಲುಲ್ಲಾ, ಮೊಹಮ್ಮದರನ್ನ ರಸೂಲ್ ಅಂತ ಕರೆದ ಮೇಲೆ ಇನ್ನೊಂದು ಸಾಲನ್ನ ಶಿಯಾಗಳು ಸೇರಿಸ್ತಾರೆ. ಶಿಯಾಗಳು ಹೇಳ್ತಾರೆ ಅಶಹದುನ್ನ ಅಲಿಯ ವಲಿಲಿಯಾ ಅಂತ. ಅಂದ್ರೆ ಅಲಿ ಈ ಅಲ್ಲಾಹನ ಒಬ್ಬ ಪ್ರತಿನಿಧಿಯಾಗಿ ಇಲ್ಲಿದ್ದಾನೆ ಅನ್ನೋದನ್ನ ಅವರು ಸೇರಿಸ್ತಾರೆ. ಇದನ್ನ ಸುನ್ನಿಗಳು ಸೇರಿಸಲ್ಲ. ಇನ್ನು ನಿಮ್ಗೆ ಸ್ಪಷ್ಟವಾಗಿ ಹೇಳಬೇಕು ಅಂತಂದ್ರೆ ಮಿತ್ರರೇ, ಈ ದೇಶದಲ್ಲೇ ಕೂಡ ಎಷ್ಟು ವಿಭಿನ್ನತೆ ಇದೆ ಅಂತಂದ್ರೆ, ಬರೇಲ್ವಿಗಳು ತಮ್ಮ ಪ್ರೇಯರ್ ಮಾಡೋಕ್ಕಿಂತ ಮುಂಚೆ ಪ್ರಾಫೆಟ್ ಮೊಹಮ್ಮದ್ ಪೈಗಂಬರಿಗೋಸ್ಕರ ಒಂದು ಸಣ್ಣ ಪ್ರಾರ್ಥನೆ ಮಾಡ್ತಾರೆ. ಪ್ರೇಯರ್ನ ಕೊನೆಯಲ್ಲಿ, ಆ ಸ್ಟಾರ್ಟಿಂಗ್ ಅಲ್ಲಿ ಮಾಡೋದನ್ನ ದುರುದ್ ಅಂತ ಕರೀತಾರೆ, ಕೊನೆಯಲ್ಲಿ ಮಾಡೋದನ್ನ ನಾಟ್ ಅಂತ ಕರೀತಾರೆ. ಅದು ಪ್ರಾಫೆಟ್ ಮೊಹಮ್ಮದ್ ಪೈಗಂಬರ್ರ ಕುರಿತಂತೆ 4 ಸಾಲುಗಳ ಒಂದು ಕವನವನ್ನು ಓದುವಂತ ಪ್ರಯತ್ನವನ್ನು ಮಾಡ್ತಾರೆ. ಇದು ಬರೇಲ್ವಿ ಪಂಥಕ್ಕೆ ಸೇರಿದವರು ಉತ್ತರ ಭಾರತದಲ್ಲಿ ಮಾಡುವಂಥದ್ದು. ಇಂಟ್ರೆಸ್ಟಿಂಗ್ಲಿ ಈ ತರದ ಅಜಾನ್ ಕೂಗುವುದನ್ನ ಈ ದೇಶದಲ್ಲಿ ದೇವಬಂದಿಗಳು ಮತ್ತು ಅಹಲೆ ಹದೀತ್ಗಳು ಪಟ್ಟಾಗಿ ವಿರೋಧ ಮಾಡ್ತಾರೆ. ಕೂಗಬಾರ್ದು ಅಂದ್ರೆ ಅಲ್ಲೂ ಸಾಕಷ್ಟು ಗೊಂದಲಗಳಿವೆ. ಬಟ್ ನೀವು ಸಾಧಾರಣವಾಗಿ ಅಜಾನ್ ಕಡೆ ಗಮನ ಕೊಟ್ಟರೆ, ಅಜಾನ್ ಏನ್ ಕೂಗ್ತಾ ಇದ್ದಾರೆ ಅನ್ನೋದರ ಆಧಾರದ ಮೇಲೆ ಅಲ್ಲಿನ ಪಂಗಡ ಯಾವುದು ಅಂತ ಗುರುತಿಸಬಹುದು ಅಂತ. ಸಾಮಾನ್ಯವಾಗಿ ಶಿಯಾಗಳ ಸಂಖ್ಯೆ ಕಡಿಮೆ ಇರೋದ್ರಿಂದ ಅವರನ್ನು ಸಾಧಾರಣವಾಗಿ ಗುರುತಿಸಿಕೊಳ್ಬಹುದು. ಆದರೆ ಸುನ್ನಿಗಳಲ್ಲೂ ಈ ತರದ ಪಂಗಡ ಭೇದಗಳಿರೋದ್ರಿಂದ ಇವರುಗಳು ಕೂಡ ಭಿನ್ನ ಭಿನ್ನವಾಗಿ ಕೂಗ್ತಾರೆ. ಒಟ್ಟಾರೆ ಅಜಾನ್ ಅಂತಂದ್ರೆ ಹೀಗಿರುತ್ತೆ ಅನ್ನೋದು. ಎರಡನೇ ಪ್ರಶ್ನೆ ನನಗಿರುವಂಥದ್ದು, ಅಜಾನ್ಗೆ ಲೌಡ್ ಸ್ಪೀಕರ್ ಬಳಕೆ ಯಾವಾಗಲಿಂದ ಶುರುವಾಯಿತು ಅಂತ. ಮಿತ್ರೆ, 1920ರಲ್ಲಿ ಲೌಡ್ ಸ್ಪೀಕರ್ಗಳು ಇಂಟ್ರೊಡ್ಯೂಸ್ ಆಗಿದೆ ಅಂತ ನಮ್ಗೆಲ್ರಿಗೂ ಗೊತ್ತಿದೆ. 1936ರಲ್ಲಿ ವಿಕಿಪೀಡಿಯಾ ಸೋರ್ಸ್ ಇದು, ನಂಗೆ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಇದರ ಸತ್ಯ ಇರಬಹುದು ಅಂತ. ವಿಕಿಪೀಡಿಯಾ ಹೇಳುತ್ತೆ 1936ರಲ್ಲಿ ಮೊದಲನೇ ಬಾರಿಗೆ ಈ ಲೌಡ್ ಸ್ಪೀಕರ್ಗಳನ್ನ ಸಿಂಗಾಪುರದ ಮಸ್ಜಿದ್ ಸುಲ್ತಾನ್ನಲ್ಲಿ ಬಳಸಲಾಯಿತು. 1 ಮೈಲುಗಳವರೆಗೂ ಈ ಅಜಾನ್ ಕೂಗೋದು ಕೇಳಿಸ್ತಾ ಇತ್ತು ಅಂತ. ಫ್ರೈಡೇ ದಿನ ಎಲ್ಲರನ್ನು ಕರಿಬೇಕಾದಾಗ ಇದನ್ನು ಬಳಸ್ತಾ ಇದ್ರು. ಆನ್ಯುವಲ್ ಪ್ರೇಯರ್ ಟೈಮ್ಸ್ ನಲ್ಲೂ ಕೂಡ ಈ ಲೌಡ್ ಸ್ಪೀಕರ್ಗಳನ್ನು ಬಳಸಿ ಕರಿತಾ ಇದ್ರು ಅಂತ. ಕಾಂಗ್ರಿಗೇಷನ್ ದೊಡ್ಡದಿರುವಾಗ, ಆ ದೊಡ್ಡದಿರುವಂತ ಸಂದರ್ಭದಲ್ಲಿ ಲೌಡ್ ಸ್ಪೀಕರ್ನ ಬಳಸಿ ನಮಾಜ್ ಮಾಡಬೇಕಾದಾಗ ಯಾವ್ಯಾವ ರೀತಿ ಮಾಡಬೇಕು ಅಂತ ಹೇಳೋದಕ್ಕೆ ಲೌಡ್ ಸ್ಪೀಕರ್ಗಳನ್ನು ಬಳಸ್ತಾ ಇದ್ರು. ಆದರೆ ಅನೇಕ ಇಸ್ಲಾಮಿಕ್ ಸ್ಕಾಲರ್ಗಳು ಹೀಗೆ ಲೌಡ್ ಸ್ಪೀಕರ್ನ ಬಳಸೋದನ್ನ ಆಗ ವಿರೋಧಿಸಿದ್ರು. ಅಷ್ಟೇ ಅಲ್ಲ ಮಿತ್ರರೇ, ಈ ಲೌಡ್ ಸ್ಪೀಕರ್ಗಳನ್ನ ಶೈತಾನ್ ಕಿ ಆವಾಜ್ ಅಂತ ಕರೀತಿದ್ರು. ಇದು ದೆವ್ವದ ದನಿ ಇದು ಅಂತ ಕರೀತಿದ್ರು. ಅಷ್ಟರ ಮಟ್ಟಿಗೆ ಇದನ್ನ ವಿರೋಧಿಸ್ತಾ ಇದ್ರು.
ಈ ನಮಾಜ್ ಅನ್ನೋದಕ್ಕೆ ಅವ್ರು ವಿರೋಧಿಸೋದಕ್ಕೆ ಕಾರಣ ಇತ್ತು. ನಮಾಜ್ ಅಂತಂದ್ರೆ ಭಗವಂತನೊಂದಿಗೆ ಅನುಸಂಧಾನ ಅಂತ. ಯಾವ ಮುಸಲ್ಮಾನ ನಮಾಜ್ ಮಾಡ್ತಾನೋ ಅವನು ಅಲ್ಲಾಹನೊಂದಿಗೆ ತನ್ನನ್ನು ತಾನು ಬೆರೆತುಕೊಳ್ತಿದ್ದಾನೆ ಅಂತ ಭಾವಿಸೋದು. ಮಧ್ಯ ಮಧ್ಯೆ ಈ ಲೌಡ್ ಸ್ಪೀಕರ್ನ ದನಿ ಇರುತ್ತಲ್ಲ, ಇದು ಅವನ ಏಕಾಗ್ರತೆಯನ್ನು ಭಂಗಗೊಳಿಸುತ್ತೆ, ಹೀಗಾಗಿ ಇದು ಸರಿಯಲ್ಲ ಅಂತ ಅನೇಕರು ಹೇಳ್ತಾ ಇದ್ರು. ಆದ್ರೆ ಅಚ್ಚರಿಯ ಸಂಗತಿ ಅಂತಂದ್ರೆ ದೇವಬಂದಿ ಕ್ಲರಿಕ್ ಆಗಿದ್ದಂತ ಮೌಲಾನಾ ಅಶ್ರಫ್ ಅಲಿ ತನ್ವಿ ಇದನ್ನ ಲೀಗಲೈಸ್ ಮಾಡಿ ಹೇಳಿದ್ರು, ಈ ವಾಯ್ಸ್ ಇದನ್ನು ಬಳಸೋದ್ರಿಂದ ಹೆಚ್ಚು ಜನರಿಗೆ ರೀಚ್ ಆಗಲಿಕ್ಕೆ ಅನುಕೂಲವಾಗುತ್ತಾದ್ರಿಂದ ಲೌಡ್ ಸ್ಪೀಕರ್ನ ಬಳಸೋದು ತಪ್ಪಲ್ಲ ಅಂತ ಅವರು ಅಧಿಕೃತವಾಗಿ ಇದಕ್ಕೆ ಹೇಳುವಂತ ಪ್ರಯತ್ನ ಮಾಡಿದ್ರು. ದೇವಬಂದಿಗಳು ಇದನ್ನು ಹೇಳಿದ ನಂತರ ಅನೇಕರಿಗೆ ಅನ್ನಿಸ್ತು ಲೌಡ್ ಸ್ಪೀಕರ್ ಮೇಲೆ ನಾವು ಬಳಸಬಹುದು ಅಂತ. ಯಾತಕ್ಕೆ ಬಳಸಬೇಕು ಲೌಡ್ ಸ್ಪೀಕರ್ನ? ನನ್ನ ಮಸೀದಿಯ ಮೇಲೆ ಈ ಲೌಡ್ ಸ್ಪೀಕರ್ನ ಕಟ್ಟಿ ಇದು ಎಷ್ಟರ ಮಟ್ಟಿಗೆ ರೀಚ್ ಆಗುತ್ತೋ ನೋಡಬೇಕು ಅನ್ನುವಂತ ಶಕ್ತಿ ಪ್ರದರ್ಶನಕ್ಕೋಸ್ಕರವೇ ಆರಂಭದಲ್ಲಿ ಬಳಕೆಯಾಯಿತು ಅಂತ ಅನೇಕ ತಜ್ಞರು ಇದಕ್ಕೆ ಒಪ್ಕೊಳ್ತಾರೆ. ಹೀಗೆ ಆಗಿದ್ದು ಅಂತ. ಒಂದು ಮಸೀದಿ ಬಳಸಿದ ಮೇಲೆ ಇನ್ನೊಂದು ಮಸೀದಿ ತಾನು ಕೂಡ ಬಳಸಬೇಕು ಅಂತ ನಿಶ್ಚಯ ಮಾಡಿತು. ವ್ಯಾಪಕವಾಗಿ ಮಸೀದಿಯಿಂದ ಮಸೀದಿಗಳಿಗೆ ಇದು ಹಬ್ಬಲಿಕ್ಕೆ ಶುರುವಾಯಿತು ಅಂತ. ಶೈತಾನ್ ಕಿ ಆವಾಜ್ ಅಂತ ಏನ್ ಕರಿತಾ ಇದ್ರೋ 1970ರ ವೇಳೆಗೆ ಅದು ಲೀಗಲೈಸ್ ಆಗ್ಬಿಡ್ತು ಅನ್ನೋದು ದುರಂತಕಾರಿ ಸಂಗತಿ. ಹೀಗಾಗಿ ಯಾರಾದರೂ ಮುಸಲ್ಮಾನರು ಲೌಡ್ ಸ್ಪೀಕರ್ನ ಬಳಸೋದು ನಮಗೆ ಅನಿವಾರ್ಯ ಅಂತ ಹೇಳಿದ್ರೆ ಅನಿವಾರ್ಯ ಅಲ್ಲ. 1970ರವರೆಗೂ ಇದು ಅನಿವಾರ್ಯವಾಗಿರಲಿಲ್ಲ. ಅದಾದ ನಂತರ ಪ್ರತಿಯೊಂದು ಮಸೀದಿಯಲ್ಲೂ ಇದನ್ನು ವ್ಯಾಪಕವಾಗಿ ಬಳಸಲಾಯಿತು. ಎಷ್ಟು ವ್ಯಾಪಕವಾಗಿ ಬಳಸಲಾಯಿತು ಅಂತಂದ್ರೆ ಪ್ರತಿಯೊಂದು ಮಸೀದಿಯನ್ನು ಕೂಡ ಲೌಡ್ ಸ್ಪೀಕರ್ನ ಆಧಾರದ ಮೇಲೆ ನಿರ್ಣಯಿಸುವಂತ ಹಂತಕ್ಕೆ ಬಂದ್ರು. ಬೆಳಗ್ಗೆ 4 ಗಂಟೆ ಆಗಲಿ 5 ಗಂಟೆ ಆಗಲಿ ಅಜಾನ್ನ ಕಾಲನ್ನ ಕೊಡೋದಕ್ಕೋಸ್ಕರ ಈ ಮೈಕ್ಗಳನ್ನ ಬಳಸಬೇಕು ಮತ್ತು ಆ ಮೂಲಕ ಶಕ್ತಿ ಪ್ರದರ್ಶನ ಮಾಡಬೇಕು ಅನ್ನೋ ಪ್ರಯತ್ನ ನಿಸ್ಸಂಶಯವಾಗಾಯಿತು. ಮತ್ತಿದು ನಡೆದಿದ್ದು 70ರ ದಶಕದ ನಂತರ. ಮೂರನೇ ಪ್ರಶ್ನೆ, ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತ ಪ್ರಶ್ನೆ ನಾನು ಕೇಳ್ಕೊಳ್ಬೇಕು. ಸ್ವತಃ ಪ್ರಾಫೆಟ್ ಮೊಹಮ್ಮದ್ ಪೈಗಂಬರರು ಬದುಕಿದ್ದಿದ್ರೆ ಇವರು ಈ ಲೌಡ್ ಸ್ಪೀಕರ್ಗಳಿಗೆ ಅನುಮತಿ ಕೊಡ್ತಿದ್ರೋ ಇಲ್ವೋ ಅನ್ನೋದು ಪ್ರಶ್ನೆ. ಈ ಪ್ರಶ್ನೆಗೆ ನಾನು ಉತ್ತರ ಹೇಳಲಿಕ್ಕೆ ಇಚ್ಛೆ ಪಡಲ್ಲ. ಆದ್ರೆ ಪ್ರಿಂಟ್ ಅನ್ನೋ ಪತ್ರಿಕೆಯಲ್ಲಿ IPS ಆಫೀಸರ್ ನಜ್ಮುಲ್ ಹುಡಾ ಬರೆದಿರುವಂತ ಒಂದು ಲೇಖನದ ಕೆಲವು ಸಾಲುಗಳನ್ನಷ್ಟೇ ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನಿಸ್ತೀನಿ. ಅವ್ರು ಹೇಳ್ತಾರೆ, ಬೆಲ್ ಅವಕಾಶ ಇತ್ತು ಪ್ರಾಫೆಟ್ ಮೊಹಮ್ಮದ್ ಪೈಗಂಬರ್ರ ಹತ್ರ. ಹದೀತ್ನ ಪ್ರಕಾರ ನಾವು ಒಪ್ಪಿಕೊಳ್ಳೋದಾದ್ರೆ ಬೆಲ್ಲನ್ನ ಬಳಸುವಂತ ಅವಕಾಶ ಇತ್ತು ಕ್ರಿಶ್ಚಿಯನ್ರಂತೆ. ಯಹೂದ್ಯರ ರೀತಿಯಲ್ಲಿ ಟ್ರಂಪೆಟ್ ಬಳಸುವಂತ ಅವಕಾಶ ಇತ್ತು. ಆದ್ರೆ ಇದ್ಯಾವುದನ್ನೂ ಬಳಸದೆ ಕಡಿಮೆ ಡೆಸಿಬೆಲ್ನ ಹ್ಯೂಮನ್ ವಾಯ್ಸ್ ಅನ್ನ ಬಳಸಬೇಕು ಅಂತ ಅವ್ರು ಹೇಳಿದ್ದಾರೆ ಅಂತಂದ್ರೆ ಹಿ ಗೇವ್ ಅ ಮೆಸೇಜ್. ಯಾವ ಕಾರಣಕ್ಕೂ ಇದನ್ನ ಜೋರ್ ಮಾಡ್ಲಿಕ್ಕೆ ಹೋಗಬೇಡಿ, ಇದಕ್ಕೋಸ್ಕರ ಯಾವುದೋ ಒಂದು ವಸ್ತುವನ್ನ ಬಳಸಿಕೊಂಡು ಈ ವಾಯ್ಸ್ ಅನ್ನ ಚೇಂಜ್ ಮಾಡಬೇಡಿ ಅನ್ನುವಂತ ಒಂದು ಮೆಸೇಜ್ ಅನ್ನು ಕೊಡುವಂತ ಪ್ರಯತ್ನ ಮಾಡಿದ್ರು. ಆ ಮೆಸೇಜ್ ಅನ್ನ ಮುಸಲ್ಮಾನರು ಸರಿಯಾಗಿ ಅರ್ಥೈಸಿಕೊಳ್ಳಿಲ್ಲ ಅಂತ ನಜ್ಮುಲ್ ಹುಡಾ ಹೇಳ್ತಾರೆ. ಮಿತ್ರೆ, ಇಸ್ಲಾಂನಲ್ಲಿ ಒಂದು ಪದವನ್ನು ಬಳಸ್ತಾರೆ, ಬಿದ್ದತ್ ಅಂತ. ಬಹುಶಃ ಈ ಕೇಳುವಂತ ಪ್ರತಿಯೊಬ್ಬ ಮುಸಲ್ಮಾನರಿಗೂ ಗೊತ್ತಿರುತ್ತೆ. ದೀನ್ನಲ್ಲಿ ಅಂದ್ರೆ ಧರ್ಮದಲ್ಲಿ ಯಾವುದಾದ್ರೂ ಚರ್ಚೆ ಬಂದಾಗ ಆ ಚರ್ಚೆ ಹೊಸ ವಸ್ತುಗಳು ಆ ಧರ್ಮದ ಚರ್ಚೆಯಲ್ಲಿ ಅಲ್ಲಿ ಇಲ್ಲ, ಮೂಲ ಅದರದ್ದು ಹದೀತ್ನಲ್ಲೋ ಕುರಾನ್ನಲ್ಲೋ ಇಲ್ಲ ಅಂತಂದ್ರೆ ಅದನ್ನ ಬಿದ್ದತ್ ಅಂತ ಕರೀತಾರೆ. ಧರ್ಮದ ವಿಚಾರ ಬಂದಾಗ ನೀವು ಹೊಸತನ್ನು ಏನ್ ಮಾಡ್ತೀರೋ ಅದರ ಮೂಲ ಕುರಾನ್ನಲ್ಲಿ ಇಲ್ಲ ಅಂತಂದ್ರೆ ಅದನ್ನ ಒಪ್ಪಿಕೊಳ್ಳಿಕ್ ಸಾಧ್ಯ ಇಲ್ಲ, ಅದು ಬಿದ್ದತ್ ಅಂತ ಈ IPS ಆಫೀಸರ್ ನಜ್ಮುಲ್ ಹೇಳ್ತಾರೆ. ಈ ರೀತಿ ನೋಡೋದಾದ್ರೆ ಈ ಪ್ರತಿಯೊಂದು ಹೊಸ ಟೆಕ್ನಾಲಜಿಕಲ್ ಇನ್ನೋವೇಷನ್ಗಳು ಕೂಡ ಅದು ಈ ಬಿದ್ದತ್ ಆಗುತ್ತೆ ಮತ್ತು ಈ ಇನ್ನೋವೇಷನ್ಗಳು ಧರ್ಮವನ್ನ ಡಿಸ್ಟಾರ್ಟ್ ಮಾಡುತ್ತೆ. ಹೀಗಾಗಿ ಇದನ್ನೂ ಬಿದ್ದತ್ ಅಂತ ಪರಿಗಣಿಸಿ ಇದನ್ನು ಸ್ಟಾಪ್ ಮಾಡೋದು ಅನಿವಾರ್ಯ ಅಂತ ಅವರೇ ಕೇಳ್ತಾರೆ ಪ್ರಶ್ನೆಯನ್ನ. ಅಜಾನ್ ಕೇಳಿದ ತಕ್ಷಣ ಎಲ್ಲರೂ ಏನು ಪ್ರೇಯರಿಗೆ ಹೋಗ್ತಾರೇನು? ಶುಕ್ರವಾರದ ಮಧ್ಯಾಹ್ನ ಎಷ್ಟು ಜನ ಪ್ರೇಯರಿಗೆ ಬರ್ತಾರೋ ಅದರ 1% ಜನ ಪ್ರತಿದಿನದ 5 ಹೊತ್ತಿನ ಪ್ರೇಯರಿಗೆ ಬರಲ್ಲ. ಮತ್ತೆ ಯಾಕೆ ಅಜಾನ್ನ ಮೈಕ್ಗಳಲ್ಲಿ ಕೂಗಬೇಕು ಅನ್ನೋ ಪ್ರಶ್ನೆಯನ್ನ ಅವರು ಜೋರಾಗಿ ಎತ್ತುತ್ತಾರೆ. ಇದನ್ನು ಎತ್ತೋದು ಬರೀ ಭಾರತೀಯರೊಬ್ಬರೇ ಅಲ್ಲ. ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್. ಈ ಪಾಯಿಂಟ್ ಬಹುಶಃ ಪ್ರತಿಯೊಬ್ಬ ಮುಸಲ್ಮಾನನು ಮತ್ತೆ ಆಲೋಚನೆ ಮಾಡಬೇಕಾಗಿರೋದು. ಸೌದಿ ಅರೇಬಿಯಾದ ಇಸ್ಲಾಮಿಕ್ ಅಫೇರ್ಸ್ ಮಿನಿಸ್ಟರ್, ಐ ರಿಪೀಟ್, ಸೌದಿ ಅರೇಬಿಯಾದ ಎಲ್ಲಿ ಇಸ್ಲಾಂ ಹುಟ್ಟಿ ಜಗತ್ತಿಗೆ ಹಬ್ಬಿತೋ ಅಲ್ಲಿನ ಇಸ್ಲಾಮಿಕ್ ಅಫೇರ್ಸ್ ಮಿನಿಸ್ಟರ್ ಆಗಿರುವಂತ ಅಬ್ದುಲ್ ಲತೀಫ್ ಅಲ್ ಶೇಖ್ ಅವರು ಇತ್ತೀಚೆಗೆ ಈ ಲೌಡ್ ಸ್ಪೀಕರ್ಗಳ ಬಳಕೆಯನ್ನ ನಿಷೇಧಿಸಿ ಒಂದು ಆಜ್ಞೆ ಹೊರಡಿಸಿದ್ರು. ಎಸ್, ಐ ಆಮ್ ವೆರಿ ಸೀರಿಯಸ್. ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಕಾಲ್ ಟು ದ ಪ್ರೇಯರ್ಗೆ ಇದನ್ನ ಒಪ್ಕೊಳ್ಬಹುದು, ಸ್ವಲ್ಪ ಮಟ್ಟಿಗೆ ಬಳಸ್ಕೊಳ್ಳಿ, ಆದರೆ ಯಾವ ಕಾರಣಕ್ಕೂ ಸರ್ಮನ್ ಕೊಡುವಾಗ, ಯಾವ ಕಾರಣಕ್ಕೂ ಜನರಿಗೆ ಪ್ರವಚನ ಕೊಡುವಾಗ ಈ ಸ್ಪೀಕರ್ನ ನೀವು ಬಳಸಬಾರದು ಅಂತ ಹೇಳಿದ್ರು. ಕಾಲ್ ಕೊಡುವಾಗಲೂ ಹೇಗೆ ಗೊತ್ತೇನು, ಮ್ಯಾಕ್ಸಿಮಮ್ ವಾಲ್ಯೂಮ್ ಏನಿದೆಯೋ ಅದರ 1/3 ವಾಲ್ಯೂಮಿಗೆ ಮಾತ್ರ ಸ್ಪೀಕರ್ನ ಬಳಸಬೇಕು ಅನ್ನುವಂತ ಆದೇಶ ಜಾರಿಯಾಗಿದ್ದು ಕರ್ನಾಟಕದಲ್ಲ,
ಭಾರತದಲ್ಲ, ಸೌದಿ ಅರೇಬಿಯಾದಲ್ಲಿ ಜನ ರೊಚ್ಚಿಗೆದ್ರು. ಅನೇಕ ಜನ ಇದನ್ನ ವೆಲ್ಕಮ್ ಮಾಡಿದ್ರು. ಆದರೆ ಕೆಲವರು ಸೋಷಿಯಲ್ ಮೀಡಿಯಾಗಳಲ್ಲಿ ನಮ್ಮ ಲೌಡ್ ಸ್ಪೀಕರ್ ನಮ್ಗೆ ವಾಪಸ್ ಕೊಡಿ ಅಂತ ಹೇಳಿದಾಗ ಅಬ್ದುಲ್ ಲತೀಫ್ ಅಲ್ ಶೇಖ್, ಅಲ್ಲಿನ ಈ ಇಸ್ಲಾಮಿಕ್ ಅಫೇರ್ಸ್ ಮಿನಿಸ್ಟ್ರಿ ಏನು ಹೇಳಿದ್ರು ಗೊತ್ತಾ? ಪಾಯಿಂಟ್ ಟು ಬಿ ನೋಟೆಡ್ ಮಿತ್ರರೇ, ಈ ಪಾಯಿಂಟ್ ಅನ್ನು ಮರಿಬೇಡಿ. ಅವ್ರು ಏನು ಹೇಳಿದ್ರು ಅಂತಂದ್ರೆ, ಯಾರಿಗೆ ನಿಜವಾಗ್ಲೂ ಪ್ರಾರ್ಥನೆ ಮಾಡೋ ಇಚ್ಛೆ ಇದೆಯೋ ಅವರು ಇಮಾಮ್ ಕರೆಗೆ ಕಾಯಬೇಕು ಅಂತಿಲ್ಲ, ಪ್ರೇಯರ್ ಕಾಲ್ಗಿಂತ ಮುಂಚಿತವಾಗಿ ಮಸೀದಿಗೆ ಬಂದು ಕೂತ್ಕೋಬೇಕು. ಅವರಿಗೆ ಯಾಕೆ ಬೇಕು ಈ ಲೌಡ್ ಸ್ಪೀಕರ್ಗಳು ಅಂತ ಅವರು ಪ್ರಶ್ನೆ ಕೇಳಿದ್ರು. ಈ ಪ್ರಶ್ನೆ ಚಕ್ರವರ್ತಿ ಸೂಲಿಬೆಲೆದಲ್ಲ. ಇದಿಲ್ಲಿಗೆ ನಿಲ್ಲಲ್ಲ, ಭಾರತದಲ್ಲೂ ಈ ಮಾತನ್ನು ಹೇಳಿದ್ದಾರೆ. ಎಲ್ಲ ಮುಸಲ್ಮಾನರು ಬಹಳ ಪ್ರೀತಿಯಿಂದ ಸಂಭ್ರಮಿಸುವ ಜಾವೇದ್ ಅಖ್ತರ್, ಯಾರು ಅನೇಕ ಚಿತ್ರಗೀತೆಗಳನ್ನು ರಚಿಸಿ ಬಹಳ ಪಾಪ್ಯುಲರ್ ಆಗಿದ್ದಾರೋ, ಜಾವೇದ್ ಅಖ್ತರ್ ಒಂದು ಟ್ವೀಟ್ ಮಾಡಿದ್ರು. ಆ ಟ್ವೀಟ್ನಲ್ಲಿ ಹೇಳಿದ್ರು, ಭಾರತದಲ್ಲಿ 50 ವರ್ಷಗಳ ಕಾಲ ಲೌಡ್ ಸ್ಪೀಕರ್ ಹರಾಮ್ ಆಗಿತ್ತು. ಹರಾಮ್ ಅಂತಂದ್ರೆ ನಾನ್ ಅಕ್ಸೆಪ್ಟಬಲ್, ಇದನ್ನ ಯಾವ ಕಾರಣಕ್ಕೂ ಒಪ್ಲಿಕ್ಕೆ ಸಾಧ್ಯ ಇಲ್ಲ ಅಂತ 50 ವರ್ಷಗಳ ಕಾಲ ಇತ್ತು. ಆಮೇಲೆ ಅದು ಯಾವಾಗ ಹಲಾಲ್ ಆಯ್ತೋ ಗೊತ್ತಾಗಲಿಲ್ಲ. ಈಗ ಎಲ್ಲ ಕಡೆ ಲೌಡ್ ಸ್ಪೀಕರ್ ಬಳಸ್ತಾರೆ. ಅವರೇ ಹೇಳ್ತಾರೆ, ಅವರ ಮಾತನ್ನೇ ಸ್ವಲ್ಪ ವಿಶೇಷವಾಗಿ ಬಳಸಿ ಈ ವಿಡಿಯೋಗೆ ಟೈಟಲ್ ಕೊಟ್ಟಿರೋದು. ಅವ್ರು ಹೇಳ್ತಾರೆ, ಅಜಾನ್ ಮಾಡಿ ಓಕೆ, ಆದರೆ ಈ ಸ್ಪೀಕರ್, ಲೌಡ್ ಸ್ಪೀಕರ್ ಯಾಕೆ ಅನ್ನೋ ಪ್ರಶ್ನೆಯನ್ನ ತಮ್ಮ ಟ್ವಿಟರ್ನಲ್ಲಿ ಅವರು ಈ ಪ್ರಶ್ನೆಯನ್ನ ಎತ್ತಿದ್ರು. ಆ ಪ್ರಶ್ನೆ ಎತ್ತಿದಾಗ ಯಾರೂ ಗಲಾಟೆ ಮಾಡಲಿಲ್ಲ ಅನ್ನೋದೇ ವಿಶೇಷ. 4ನೇ ಪ್ರಶ್ನೆ, ನ್ಯಾಯಾಲಯದ ನಿಲುವೇನು ಅಜಾನ್ನ ಕುರಿತಂತೆ, ಅಥವಾ ಅಜಾನ್ ಬಳಕೆಯಲ್ಲಿ ಲೌಡ್ ಸ್ಪೀಕರ್ನ ಕುರಿತಂತೆ ನ್ಯಾಯಾಲಯದ ನಿಲುವೇನು? ಮಿತ್ರ, ಅಲಹಾಬಾದ್ ಹೈಕೋರ್ಟ್ನ ಮುಂದೆ ಇದು ಬಂದಾಗ ಅಜಾನ್ ಎಸೆನ್ಷಿಯಲ್ ಅಂತ ಹೈಕೋರ್ಟ್ ಒಪ್ಕೊಳ್ತು. ಆದರೆ ಲೌಡ್ ಸ್ಪೀಕರ್ಗಳು ಅಜಾನ್ನಲ್ಲಿ ಎಸೆನ್ಷಿಯಲ್ ಅಲ್ಲ ಅನ್ನೋದನ್ನ ಸ್ಪಷ್ಟವಾದ ದನಿಯಲ್ಲಿ ಹೇಳ್ತಲ್ಲದೆ, ಇದಕ್ಕೋಸ್ಕರ 2000ನೇ ಇಸ್ವಿಯಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಂತ ಒಂದು ಜಡ್ಜ್ಮೆಂಟ್ ಅನ್ನ ಬಳಸ್ಕೊಳ್ತು. ಸುಪ್ರೀಂ ಕೋರ್ಟ್ ತನ್ನ ಜಡ್ಜ್ಮೆಂಟ್ ಅಲ್ಲಿ ಚರ್ಚ್ ಆಫ್ ಗಾಡ್ ವರ್ಸಸ್ KKR ಮೆಜೆಸ್ಟಿಕ್, ಇವರಿಬ್ಬರುಗಳ ನಡುವೆ ನಡೆದಂತ ವಾದ ವಿವಾದಗಳ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅನ್ನು ಕೊಡ್ತಾ ಒಂದು ಮಾತನ್ನು ಹೇಳಿತ್ತು, ಯಾವುದೇ ಪಂಥ, ಯಾವುದೇ ಮತ ಪಂಥಗಳು ಲೌಡ್ ಸ್ಪೀಕರ್ಗಳು ಎಸೆನ್ಷಿಯಲ್ ಅಂತ ಹೇಳೋದಾದ್ರೆ ಅದನ್ನು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಲೌಡ್ ಸ್ಪೀಕರ್ಗಳು ಇಂಟ್ರೊಡ್ಯೂಸ್ ಆಗಿದ್ದ 20ನೇ ಶತಮಾನದಲ್ಲಿ, ಅದನ್ನ ಎಸೆನ್ಷಿಯಲ್ ಆಗಿತ್ತು ನಮ್ಮ ಪಂಥದಲ್ಲಿ ಅಂತ ಯಾರಾದರೂ ಹೇಳಿದ್ರೆ ಅದು ಸುಳ್ಳು. ಹೀಗಾಗಿ ಒಪ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹೀಗಾಗಿ ಲೌಡ್ ಸ್ಪೀಕರ್ಗಳು ಯಾವುದೇ ಮತಪಂಥದಲ್ಲಿ ಎಸೆನ್ಷಿಯಲ್ ಅಲ್ಲ ಅಂತ ಒಪ್ಪಿಕೊಳ್ಳಲಾಗಿದೆ ಸುಪ್ರೀಂ ಕೋರ್ಟ್ನ ಮುಖಾಂತರ. ಇನ್ನು ನಾಯ್ಸ್ ಪೊಲ್ಯೂಷನ್ ರೂಲ್ಸ್ 2000ನೇ ಇಸ್ವಿಯಲ್ಲಿ ಜಾರಿಗೆ ಬಂದ ನಾಯ್ಸ್ ಪೊಲ್ಯೂಷನ್ ರೂಲ್ಸ್ ನಲ್ಲಿ 10ರಿಂದ 6 ಗಂಟೆಯವರೆಗೆ, ರಾತ್ರಿ 10ರಿಂದ ಬೆಳಗಿನ 6 ಗಂಟೆಯವರೆಗೆ ಯಾವ ಕಾರಣಕ್ಕೂ ಲೌಡ್ ಸ್ಪೀಕರ್ನ ಬಳಸಬಾರದು ಅಂತ ಹೇಳಲಾಗಿದೆ. ಅಲ್ಲದೆ ಹಾಸ್ಪಿಟಲ್ಲು, ಸ್ಕೂಲ್ ಅಥವಾ ಯಾವುದೇ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಮತ್ತು ಈ ಕೆಲವೊಂದು ಪ್ರಮುಖವಾದ ಜಾಗಗಳನ್ನ ಸೈಲೆಂಟ್ ಝೋನ್ಗಳು ಅಂತ ಗುರುತಿಸಿ ಅಲ್ಲಿ ಯಾವ ಕಾರಣಕ್ಕೂ ಲೌಡ್ ಸ್ಪೀಕರ್ಗಳನ್ನ ಬಳಸಬಾರದು ಅಂತ ಹೇಳಿದೆ. ಕಾನೂನು ಸ್ಪಷ್ಟವಾಗಿದೆಯಲ್ಲ. ಕರ್ನಾಟಕ ಹೈಕೋರ್ಟು ನವೆಂಬರ್ ತಿಂಗಳಲ್ಲಿ 2021ರಲ್ಲಿ ಪ್ರಾಬಬಲಿ ಚೀಫ್ ಜಸ್ಟಿಸ್ ರಿತುರಾಜ್ ಅವಸ್ಥಿ ಪ್ರಶ್ನೆ ಮಾಡಿದ್ರು, ಯಾವ ಕಾನೂನಿನ ಆಧಾರದ ಮೇಲೆ ನೀವು ಬೆಳಿಗ್ಗೆ 4 ಗಂಟೆಗೆ 5 ಗಂಟೆಗೆ ಲೌಡ್ ಸ್ಪೀಕರ್ಗೆ ಅವಕಾಶ ಕೊಡ್ತಿದ್ದೀರಾ ಅಂತ ಪ್ರಶ್ನೆ ಕೇಳಿದಾಗ ಎದುರಾಳಿಗಳಲ್ಲಿ ಸ್ವತಃ ಗೌರ್ಮೆಂಟ್ನ ಬಳಿ ಉತ್ತರ ಇರಲಿಲ್ಲ. ಅದನ್ನು ತಡೆಗಟ್ಟಲಿಕ್ಕೆ ಏನು ಮಾಡಬೇಕು ಅನ್ನೋದಷ್ಟೇ ಅವ್ರ ಮುಂದಿದ್ದಂಥದ್ದು ಸಾಧ್ಯತೆಗಳು. 2021ರ ಮಾರ್ಚ್ 9ನೇ ತಾರೀಕು ಕರ್ನಾಟಕದ ವಕ್ಫ್ ಬೋರ್ಡ್ ಈ ರೀತಿ ಬೆಳಗ್ಗೆ 6 ಗಂಟೆಗಿಂತ ಮುಂಚೆ ಲೌಡ್ ಸ್ಪೀಕರ್ ಬಳಕೆ ನಿಷೇಧ ಮಾಡ್ತೀನಿ ಅಂತ ಆದೇಶ ಹೊರಡಿಸಿತು. ಸರ್ಕಾರ ಅಲ್ಲ, ವಕ್ಫ್ ಬೋರ್ಡ್ ಆದೇಶ ಹೊರಡಿಸಿತ್ತು. ಹಾಗೆ ಆದೇಶ ಹೊರಡಿಸಿದಾಗ ಯಾವ ರೀತಿ ಮುಸಲ್ಮಾನರು ತಿರುಗಿ ಬಿದ್ರು ಅಂತಂದ್ರೆ, ಕೊನೆಗೆ ವಕ್ಫ್ ಬೋರ್ಡ್ ಈ ಆದೇಶವನ್ನ ಅನಿವಾರ್ಯವಾಗಿ ಹಿಂದಕ್ಕೆ ತೆಗೆದುಕೊಳ್ಬೇಕಾಗಿ ಬಂತು. ಹಾಗಂತ ಈ ಲೌಡ್ ಸ್ಪೀಕರ್ ಬಳಕೆ ಅಜಾನ್ನಲ್ಲಿ ನಡೀತಾ ಇರೋದು, ಅದರ ವಿರುದ್ಧದ ಗಲಾಟೆ ಏನು ನಡೀತಿದೆ ಭಾರತದಲ್ಲಿ ಮಾತ್ರನಾ ಅಂತ ಕೇಳಿದ್ರೆ, ಮಿತ್ರರೇ, ನೆದರ್ಲ್ಯಾಂಡ್ ನಲ್ಲಿರುವಂತಹ ಮಸೀದಿಗಳಲ್ಲಿ 7ರಿಂದ 8% ಮಸೀದಿಗಳಿಗೆ ಮಾತ್ರ ಲೌಡ್ ಸ್ಪೀಕರ್ನ ಬಳಸುವ ಅನುಮತಿ ವಿತ್ ಕಂಡೀಷನ್ ದೊರೆತಿದೆ. ಅದು ವ್ಯಾಪಕವಾಗಿ ಇಲ್ಲ. ಇನ್ ಜರ್ಮನಿಯಲ್ಲಿ ಯಾವುದಾದ್ರೂ ಒಂದು ಬಿಲ್ಡಿಂಗ್ಗೆ ಪರ್ಮಿಷನ್ ಕೊಡಬೇಕಾದ್ರೆ ಆ ಬಿಲ್ಡಿಂಗ್ ನಲ್ಲಿ ಲೌಡ್ ಸ್ಪೀಕರ್ನ ಬಳಸೋದಿಲ್ಲ ಅಂತ ಮುಚ್ಚಳಿಕೆ ಬರ್ಕೊಟ್ಟ ಮೇಲೇನೆ ಪರ್ಮಿಷನ್ ಕೊಡ್ತಾರೆ. ಇಂಡೋನೇಷ್ಯಾದಲ್ಲಿ 2018ರಲ್ಲಿ ಒಂದು ಗಲಾಟೆ ಆಗಿತ್ತು. ಒಂದು ಬುದ್ಧಿಸ್ಟ್ ಹೆಣ್ಣು ನಮ್ಗೆ ಅಜಾನ್ನಿಂದ ತೊಂದರೆ ಆಗ್ತಿದೆ ಅಂತ ಕಂಪ್ಲೇಂಟ್ ಮಾಡಿದ್ದಕ್ಕೆ ಆಕೆಯನ್ನು ಹಿಗ್ಗಾಮುಗ್ಗ ಥಳಿಸಿ ಅನೇಕ ಬುದ್ಧಿಸ್ಟ್ ಮಂದಿರಗಳನ್ನು ಒಡೆದು ಕೆಡವಲಾಗಿತ್ತು. ಆನಂತರ ಇಂಡೋನೇಷ್ಯಾ ನಿಯಮ ಮಾಡಿತು, ಎಷ್ಟು ಡೆಸಿಬೆಲ್ನ ಸೌಂಡು ಅಕ್ಸೆಪ್ಟಬಲ್ ಅನ್ನೋದನ್ನೊಂದು ಕಾನೂನು ಮಾಡಿ ಇದಕ್ಕೆ ತಕ್ಕಂತೆ ಎಲ್ಲ ಲೌಡ್ ಸ್ಪೀಕರ್ಗಳು ಇರಬೇಕು ಅನ್ನುವಂಥ ಕಾನೂನು ಹೊರಡಿಸಿತು. ಇಂಡೋನೇಷ್ಯಾ
ಭಾರತದಂತೆ ಸೆಕ್ಯುಲರ್ ಕಂಟ್ರಿ ಅಲ್ಲ, ಮುಸ್ಲಿಂ ಕಂಟ್ರಿ ಅನ್ನೋದು ಗೊತ್ತಿರುವವರಿಗೆ ಈ ಕಾನೂನಿನ ಮಹತ್ವ ಏನು ಅಂತ ಗೊತ್ತಾಗುತ್ತೆ. UK US ನಲ್ಲೂ ಕೂಡ ನಿರಂತರವಾಗಿ ಲೌಡ್ ಸ್ಪೀಕರ್ನ ಕುರಿತಂತೆ ಗಲಾಟೆ ನಡೀತಿದೆ. ಯಾಕಿದೆ ನಿಮ್ಗೆ ಹೇಳಿದೆ ಅಂತಂದ್ರೆ, ಭಾರತದಲ್ಲಿ ಮಾತ್ರ ಮುಸಲ್ಮಾನರು ಸೇಫ್ ಆಗಿಲ್ಲ, ಮುಸಲ್ಮಾನರು ತುಂಬಾ ಹೆದರಿಕೆಯಲ್ಲಿ ಇರ್ತಾರೆ ಅಂತ ಖಾನ್ ಫ್ಯಾಮಿಲಿಗಳು ಹೇಳ್ತಾವಲ್ಲ, ಅದು ಸುಳ್ಳು. ಜಗತ್ತಿನಾದ್ಯಂತ ಇದರ ಕುರಿತಂತೆ ವ್ಯಾಪಕವಾದ ಚರ್ಚೆ ನಡೆದು ಅಲ್ಲೆಲ್ಲ ಕಾನೂನಿನ ಚೌಕಟ್ಟು ರೂಪುಗೊಂಡಿದೆ. ಇಲ್ಲೂ ಕೂಡ ಅಂಥದ್ದೊಂದು ರೂಪುಗೊಳ್ಬೇಕಾಗಿದೆಯಾ ಎನ್ನುವ ಪ್ರಶ್ನೆಯನ್ನ ನಮಗೆ ನಾವೇ ಕೇಳ್ಕೊಳ್ಬೇಕಾಗಿದೆ. ಆದ್ರೆ ನನಗೂ ಬಹಳ ಬಾರಿ ಬೇಜಾರು ಅನ್ಸುತ್ತೆ ರೀ, ಪ್ರತಿಯೊಂದಕ್ಕೂ ಕಾನೂನು 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 ಹೆಂಗ್ ಸಾಧ್ಯ, ಯಾಕೆ ಮಾಡಬೇಕು ಅಂತ. 1976ರಲ್ಲಿ ಈ ದೇಶದ ಸಂವಿಧಾನದ ಪ್ರಿಯಂಬಲ್ಗೆ ಸೆಕ್ಯುಲರ್ ಅನ್ನೋ ಪದವನ್ನು ಸೇರಿಸಲಾಯಿತು. 76ಕ್ಕೆ ಸೇರಿಸೋಕ್ಕಿಂತ ಮುಂಚೆ ನಾವು ಸೆಕ್ಯುಲರ್ ಆಗಿರ್ಲಿಲ್ವೇನು? ಭಾರತ ಯಾವತ್ತೂ ಸೆಕ್ಯುಲರ್ ಆಗೇ ಇತ್ತು. ಈ ದೇಶ ಡಿವೈಡ್ ಆದಾಗ, ಈ ದೇಶ ಬಹುತೇಕ ಮುಸಲ್ಮಾನರೇ ಡಿವಿಷನ್ಗೆ ಕಾರಣ ಅಂತ ಗೊತ್ತಿದ್ದಾಗ್ಲೂ ಯಾರ್ಯಾರು ಭಾರತದಲ್ಲಿ ಇರ್ಲಿಕ್ಕೆ ಬಯಸ್ತಿರೋ ಇಲ್ಲೇ ಇರ್ಬೋದು ಅಂತ ಹೇಳಿತ್ತಲ್ಲ, ಇದು ಸೆಕ್ಯುಲರ್ ಕಂಟ್ರಿಯ ಒಂದು ಭಾವನೆ ಅಲ್ವೇನು? ನಾನೀಗ ಮುಸಲ್ಮಾನರಿಗೆ ಕೇಳ್ಕೊಳ್ಳೋದಷ್ಟೇ. ಮಿತ್ರರೇ, ಭಾರತ ನಿಮ್ಮೊಂದಿಗೆ ಬಹಳ ಪ್ರೀತಿಯಿಂದ, ಭಾರತ ಅನ್ನುವಾಗ ಐ ಆಮ್ ವೆರಿ ಕ್ಲಿಯರ್, ಹಿಂದೂಗಳು ನಿಮ್ಮೊಂದಿಗೆ ಬಹಳ ಪ್ರೀತಿಯಿಂದ ಯಾವಾಗಲೂ ನಡ್ಕೊಂಡಿದ್ದಾರೆ. ಎಷ್ಟು ಪ್ರೀತಿ ಅಂತಂದರೆ, ನೀವು ಒಂದೇ ಮಾತರಂ ಹಾಡೋದಿಲ್ಲ, ಯಾಕೆಂದ್ರೆ ಅಲ್ಲಿ ದುರ್ಗೆಯನ್ನು ಆರಾಧಿಸ್ತೀರಾ, ಅದಕ್ಕೋಸ್ಕರ ಹಾಡೋದಿಲ್ಲ ಅಂದಾಗ ಆ ಇಡೀ ದುರ್ಗೆಯ ಭಾವನೆ ಬರುವ ಸ್ಟ್ಯಾನ್ಸ್ ಕತ್ತರಿಸಿ ಚಿಕ್ಕ ಒಂದೇ ಮಾತರವನ್ನು ಇಟ್ಕೊಂಡ್ವಿ. ಧ್ವಜ ಕೇಸರಿ ಇದ್ರೆ ನಮ್ಗೆ ಇಷ್ಟ ಆಗಲ್ಲ, ಅದು ನಮ್ಮ ಬಣ್ಣ ಅಲ್ಲ ಅಂತಂದಾಗ ಆ ಬಣ್ಣಗಳನ್ನು ಡಿವೈಡ್ ಮಾಡಿ 3 ಬಣ್ಣ ಹಾಕೊಂಡು ಒಪ್ಪಿಕೊಂಡ್ವಿ. 36,000 ದೇವಸ್ಥಾನಗಳನ್ನ ಮುಸಲ್ಮಾನರು ಒಡೆದಾಕಿದ್ದಾರೆ. ನಾವು ಅಷ್ಟನ್ನು ರೀಕ್ಲೇಮ್ ಮಾಡ್ಲಿಕ್ಕೆ ಹೋಗಲ್ಲ. 4 ದೇವಸ್ಥಾನಗಳು ನಾವು ತುಂಬಾ ಶ್ರದ್ಧೆಯಿಂದ ಕಾಣುವಂಥದ್ದು, ಅಷ್ಟಾದರೂ ವಾಪಸ್ ಕೊಡ್ತೀರಾ ಅಂತ ಕೈ ಮುಗಿದು ಕೇಳ್ಕೊಳ್ಳುವಂಥ ಸ್ಥಿತಿಯಲ್ಲಿ ನಿಂತ್ವಿ. ಅದನ್ನ ಕೋರ್ಟ್ ಮೂಲಕವೇ ಪಡ್ಕೊಳ್ತಿದ್ದೀವಿ ಹೊರತು ಕುತ್ತಿಗೆ ಹಿಡ್ಕೊಂಡು ಪಡ್ಕೊಳ್ಳಿಕ್ಕೆ ಹೊರಟಿಲ್ಲ. ಹಿಸ್ಟ್ರಿ, ನಿಜವಾದ ಹಿಸ್ಟ್ರಿ ಹೇಳಿದ್ರೆ ನಿಮ್ಗೆ ತುಂಬಾ ನೋವಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸುಳ್ಳು ಹಿಸ್ಟ್ರಿ ಇಷ್ಟು ದಿನ ಹೇಳ್ತಾ ಇದ್ರು. ಅದನ್ನ ಕೇಳ್ಕೊಂಡು ಸುಮ್ಮನೆ ಇದ್ವಿ. ಆಯ್ತು ಬಿಡಪ್ಪ, ನನ್ನ ಜೊತೆಲಿರೋ ಮುಸಲ್ಮಾನ್ಗೆ ನೋವಾಗಬಾರ್ದು ಅಂತ ನಾವು ಸುಮ್ಮನೆ ಇದ್ವಿ. ಮಿತ್ರರೇ, ಇವೆಲ್ಲವನ್ನು ಇಷ್ಟು ಪ್ರೀತಿಯಿಂದ ನಾವು ಮಾಡ್ತಿರುವಾಗ ನಮ್ಮ ಎದುರುಗಡೆ ಪ್ರತಿನಿತ್ಯ ಅಜಾನ್ನಲ್ಲಿ ಅಲ್ಲಾ ಒಬ್ಬನೇ ದೇವರು, ಬೇರೆ ಯಾರೂ ದೇವರಿಲ್ಲ ಅಂತ ನಾನು ಬೆಳಗ್ಗೆ ಗಣೇಶನ ಪೂಜೆಗೆ ಹೋಗುವಾಗಲೇ ನೀವು ಜೋರಾಗಿ ಕೂಗಾಡ್ತಿರುವಾಗಲೂ ಎಷ್ಟು ವರ್ಷದಿಂದ ಸುಮ್ಮನಿದ್ದೀನಿ. ಈಗ ಹಿಂದುವಿನ ಡಿಮ್ಯಾಂಡ್, ಅದು ಡಿಮ್ಯಾಂಡ್ ಅಲ್ಲ, ರಿಕ್ವೆಸ್ಟ್ ಅದು. ನೀವು ಸ್ವಲ್ಪ ಅಜಾನನ್ನು ಈ ಸಂದರ್ಭದಲ್ಲಿ ನಿಲ್ಲಿಸ್ಬಿಟ್ರೆ, ಅಜಾನ್ ನೀವು ಕರ್ತ್ಕೊಳ್ಳಿ, ಯಾವ ಪೂಜೆಗೂ ಇಲ್ಲಿ ಎಲ್ಲೂ ಕೂಡ ಅಜಾನ್ ಕೂಗಬಾರ್ದು ಅಂತ ಹೇಳಲಿಲ್ಲ. ಆದರೆ ಪ್ರಾಫೆಟ್ ಮೊಹಮ್ಮದರ ಕಾಲದಲ್ಲಿ ಹೇಗಿತ್ತೋ ಹಾಗೆ ಇವತ್ತು ಉಳಿಸ್ಕೊಳ್ಳಿಕ್ಕೆ ಸಾಧ್ಯವಾ? ಅಜಾನ್ನಿಂದಾಗಿ ಎಲ್ರಿಗೂ ಏನು ಡಿಸ್ಟರ್ಬ್ ಆಗ್ತಿದೆ, ಆ ವಾತಾವರಣವನ್ನು ಚಂದ ಮಾಡ್ಬೋದಾ ಅನ್ನುವಂಥದ್ದಷ್ಟೇ ನಮಗಿರುವಂಥ ಪ್ರಯತ್ನ. ನಿಜವಾಗ್ಲೂ ಇರಬೇಕಾಗಿರೋದು ಲವ್ ಹೊರತು ಲೌಡ್ ಸ್ಪೀಕರ್ ಅಲ್ಲ. ಈ ಲೌಡ್ ಸ್ಪೀಕರ್ನ ಬದಲಾಯಿಸೋಣ, ಲವ್ ಅನ್ನು ಸ್ಪ್ರೆಡ್ ಮಾಡಲಿಕ್ಕೆ ಏನು ಬೇಕೋ ಅದನ್ನು ಮಾಡೋಣ ಅನ್ನೋದಷ್ಟೇ ನಮ್ಮೆಲ್ಲರ ಉದ್ದೇಶ. ಹಿಂದೂ ಮುಸ್ಲಿಂ ಬಾಂಧವ್ಯ ಚಿರಾಯುವಾಗಲಿ, ನಾವು ನಮ್ಮನ್ನು ತಿದ್ದುಕೊಳ್ತಾ ಒಂದು ಸುಂದರವಾಗಿರುವಂಥ ರಾಷ್ಟ್ರವನ್ನು ಕಟ್ಟೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ವಂದೇ ಮಾತರಂ.